ಸೊ ನಾನು ರೀಸೆಂಟಾಗಿ ನನ್ನ ಫ್ರೆಂಡು ಲಿಪ್ ಬಾಮ್ ಮಾಡೋದನ್ನ ನೋಡಿದೆ. ನನಗೂ ಒಂದು ಇಷ್ಟ ಆಯಿತು. ಅದಕ್ಕೆ ನನ್ನ ಫೇವ್ರೆಟ್ ಕಲರ್ ರೋಸ್ನ ಹಾಕ್ಕೊಂಡು ಈಗ ಒಂದು ತೊಳ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕಷ್ಟು ನನ್ನ ಫೈನಲ್ ವೀಡಿಯೋದಾಗ ತೋರಿಸ್ತೀನಿ ನಾನು ಯಾವ ರೋಸ್ನ ಯೂಸ್ ಮಾಡಿದೆ ಅಂತ. ಅಷ್ಟೇ. ನೆಕ್ಸ್ಟ್ ವಾಟರ್ನ ಈ ಥರ ಇದನ್ನು ಒಂದು ಬಟ್ಟೆಗೆ ಡ್ರೈ ಮಾಡೋಕೆ ಹಾಕೋಬೇಕು. ಚೆನ್ನಾಗಿ ಡ್ರೈ ಮಾಡಬೇಕು ಮಾತ್ರ. ಇದನ್ನು ಬ್ಲೆಂಡ್ ಮಾಡೋದ್ರಿಂದ ಡ್ರೈ ಮಾಡಬೇಕು. ಈ ಥರ ಹರಡಿಸ್ಬಿಟ್ಟು ಬಟ್ಟೆನಲ್ಲಿ ಒತ್ತಿ ಸುಕ್ ಮಾಡೋದಲ್ಲ, ಹಂಗೆ ಒತ್ತಬೇಕು. ಚೆನ್ನಾಗಿ ಮಾಡಿ ಹಂಗೆ ಈಗ ತೆಗೀರಿ. ಆಗಿದೆ, ಚೆನ್ನಾಗಾಗಿದೆ. ಈ ಥರ ಮಾಡಬೇಕು. ನೆಕ್ಸ್ಟ್ ಪಾರ್ಟು ಒಂದು ಗ್ರೈಂಡರ್ ತೊಗೋಬೇಕು. ಮಾಡ್ಕೊಂಡಾದ್ಮೇಲೆ ನಾನೊಂದು ನಮ್ಮ ಗಾರ್ಡನಿಂದು ಫ್ರೆಶ್ ರೋಸ್ಮೆರಿ ಇದೆ, ಅದನ್ನು ಈ ಸತಿ ರೋಸ್ಮೆರಿ ಕಮ್ ರೋಸ್ ಲಿಪ್ ಬಾಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಮಾಡಿಕೊಂಡು ಇದನ್ನು ತೊಳ್ಕೊಂಡು ಡ್ರೈ ಮಾಡ್ಕೊಬೇಕು. ನೆಕ್ಸ್ಟ್ ಸ್ಟೆಪ್ಪು ಗ್ರೈಂಡರ್. ಈಗ ಈ ರೋಸ್ಮೆರಿನ ಗ್ರೈಂಡ್ ಮಾಡ್ಕೊಳ್ಳೋಣ. 1 2 3 ಗ್ರೈಂಡ್ ಆಗಿದೆ ನೋಡಿ. ಈ ಥರ ಗ್ರೈಂಡ್ ಆಗಬೇಕು. ಬೇಕಾದ್ರೆ ಇನ್ನೂ ಸ್ವಲ್ಪ ಗ್ರೈಂಡ್ ಮಾಡಬೇಕು ಮಾಡ್ಕೊಬೋದು. ನಾವು ಕುಟ್ಕೊಂಡಿರ್ತೀವಲ್ಲ ಅದನ್ನು ಈಗ ಸೈಡಿಗೆ ಮಾಡಿಕೊಂಡು ರೋಸ್ ಪೆಟಲ್ಸ್ನ ಹಾಕೋಬೇಕು ಕುಟ್ಟಕ್ಕೆ. ಅದನ್ನು ಚೆನ್ನಾಗಿ ಫೈನಾಗಿ ಪೇಸ್ಟ್ ಮಾಡಬೇಕು. ಎಲ್ಲ ಹಾಕ್ಕೊಂಡೆ ನೋಡಿ. ಈಗ ರೋಸ್ ಪೆಟಲ್ಸ್ನ ಹಿಂಗೆ ಫುಲ್ಲು ಗ್ರೈಂಡ್ ಮಾಡ್ಕೋಬೇಕು, ಫೈನ್ ಪೇಸ್ಟ್. ಹಂಗೆ ನಾನು ಮಾಡಾದ್ಮೇಲೆ ತೋರಿಸ್ತೀನಿ ಹೆಂಗಾಗುತ್ತೆ ಅಂತ. ಮಾಡ್ಕೊಳ್ತೀನಿ. ಒಂದು ಮರ್ತೋಗಿದೆ, ಸ್ಟ್ರಾಬೆರಿದಿತ್ತು, ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟು ಈ ರೋಸ್ಮೆರಿನ ಎಲ್ಲ ಮಿಕ್ಸ್ ಮಾಡಬೇಕು. ನೆಕ್ಸ್ಟು ಒಂದು ಸ್ಟೀಲ್ ಬೌಲಿಗೆ ಟ್ರಾನ್ಸ್ಫರ್ ಮಾಡಬೇಕು. ನೆಕ್ಸ್ಟು ನಾನು ಆಲ್ಮಂಡ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಸ್ಕಿನ್ನಿಗೆ ಒಳ್ಳೆಯದು ಅಂತ. ನಿಮಗೆ ಎಷ್ಟು ಕ್ವಾಂಟಿಟಿ ಆಫ್ ಲಿಪ್ ಬಾಮ್ ಬೇಕು ಅಷ್ಟು ಹಾಕೋಬೋದು. ನನಗಿಷ್ಟು ಸಾಕು ಅನಿಸುತ್ತೆ. ನೆಕ್ಸ್ಟು ಹ್ಯಾಂಡಲ್ಲಾದರೂ ಮಿಕ್ಸ್ ಮಾಡಿ ಯಾವುದಾದ್ರೂ ಮಿಕ್ಸ್ ಮಾಡ್ಬೋದು. ಸೊ ಒಂದು ಪಾತ್ರೆನ ಇಲ್ಲಿ ಫ್ಲೋಟಿಂಗ್ ಇಟ್ಬಿಟ್ಟು ಈ ಬೌಲ್ನ ಫ್ಲೋಟ್ ಆಗೋ ಥರ ಇಡಬೇಕು. ಅದು ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡುತ್ತೆ ಅಂತ. ಹಾಗೆ ಅದು ಬಾಯ್ಲ್ ಆದಮೇಲೆ ತೆಗಿಬೇಕು. ತೋರಿಸ್ತೀನಿ. ಈ ಥರ ಬಾಯ್ಲ್ ಆಗಬೇಕು. ಆಮೇಲೆ ಇದನ್ನು ಬೌಲ್ನ ಎತ್ತಿ ಇಟ್ಕೋಬೇಕು. ಆಮೇಲೆ ಈ ಥರ ಸ್ಕ್ವೀಸ್ ಆದಮೇಲೆ ಈ ಥರ ರಸ ಬರುತ್ತೆ. ಅದನ್ನು 1 ಅವರ್ ಫ್ರಿಜ್ಜಲ್ಲಿ ಇಡಬೇಕು. ಸೊ ನಾವು ಫ್ರೆಶ್ ರಿಫ್ರೆಶರಿಂದ ತೆಗೆದ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಂಡು ಬೇರೆ ಕಂಟೈನರ್ಗೆ ಹಾಕಬೇಕು. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಾರ್ಟ್ 2 ಅಲ್ಲಿ